ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೀಗೆ ಸಾಕಷ್ಟು ಸಹಿಸಿತ್ತು. ತುಮಕೂರು ದಸರಾ ನಾನು ಈ ಸಭೆಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವಿ ಸರ್ ಅವರನ್ನ ನಮಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಲಕ್ಷ್ಮಣದಾಸ್ ಅವರಿದ್ದಾರೆ, ನಾಟಕಕಾರರು, ಪತ್ರಕರ್ತರು. ಅದನ್ನ ಮಾಡತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ, ಮೈಸೂರಲ್ಲೂ ಇಲ್ಲ. ಮೈಸೂರಲ್ಲಿ ದಸರಾ ಒಳಗಡೆ ಮಹಾರಾಜರು ಪ್ಯಾಲೇಸ್ ಒಳಗಡೆ ಅವರು ಏನು ಖಾಸಗಿಯಾಗಿ ಅವರು ದರ್ಬಾರ್ ನಡೆಸ್ತಾರೆ. ಆದರೆ ಪ್ರತಿ ದಿವಸ ಆ ತಾಯಿಯ ವಿವಿಧ ರೂಪವನ್ನ ನಾವು ಪೂಜೆ ಮಾಡಿ, ಹೋಮ ಮಾಡಿ, ಗೌರವ ಸಮರ್ಪಣೆ ಮಾಡತಕ್ಕಂಥದ್ದು ಎಲ್ಲಿಯೂ ಕೂಡ ಮಾಡೋದಿಲ್ಲ. ದಸರಾದು it will be starting on 22nd September. 22 ಸೆಪ್ಟೆಂಬರ್ ಸೋಮವಾರ ಫಸ್ಟ್ ಡೇ ಆಫ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಹೇಗೆ ನಾವು ನಾಗೇಶ್ವರ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಹಾಗೂ ಧ್ವಜಾರೋಹಣ ಈ ಒಂದು ಕಾರ್ಯಕ್ರಮ, ಆಮೇಲೆ ಮಹಾಮಂಗಳಾರತಿ, ಪುಷ್ಪಾರ್ಚನೆ, ಹೋಮ ಇದೆಲ್ಲ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಅವರ ಪರಿಸ್ಥಿತಿ ನೋಡಿ, ಅವ್ರ ಎಜುಕೇಷನ್ ಸಿಸ್ಟಮ್ ನೋಡಿ, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ಬದ್ಧತೆ ಇದ್ದರೆ ಮುಸ್ಲಿಂ ಕಮ್ಯುನಿಟಿಗೆ ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡಿ, ಅವ್ರಿಗೆ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಮಾಡಿ. ಈ ರೀತಿ ತಂದಾಕಿ ಬೆಂಕಿ ಇಟ್ಟು ನೀವು ಮಜಾ ತೆಗೆದುಕೊಂಡು ಪೊಲಿಟಿಕ್ಸ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಎರಡನೇ ವಿಚಾರ, ಸಿದ್ದರಾಮಯ್ಯನವರೇ, ನೀವು ಇವತ್ತೇನಾದ್ರೂ ಡೆವಲಪ್ಮೆಂಟ್ ಮಾಡಿದಿದ್ರೆ ಈ ರೀತಿ ಕೈಯೇ ಹಾಕ್ತಿರಲಿಲ್ಲ, ನೀವು ಈ ರೀತಿ ಕಾಂಟ್ರವರ್ಸ್ನ ಕ್ರಿಯೇಟೇ ಮಾಡ್ತಿರಲಿಲ್ಲ. 1,61,00,000 ಮತ ಬಿದ್ದಿದ್ದು ಕಾಂಗ್ರೆಸ್ಗೆ 2023 ಮೇ ಚುನಾವಣೆಯಲ್ಲಿ. ನಿಮ್ಮಲ್ಲಿ 55 ಲಕ್ಷ ಜನ ಮುಸಲ್ಮಾನರು ಮತ ಹಾಕಿದ್ದಾರೆ ಅಂತ ಇಟ್ಕೊಂಡ್ರು ಸಹ 1,08,00,000 ಜನ ಹಿಂದೂಗಳು ಮತ ಹಾಕಿದ್ದಾರೆ, 1,06,00,000 ಜನ ಮತ ಹಾಕಿದ್ದಾರೆ. ಅಂದರೆ ಆ 1,06,00,000 ಜನಕ್ಕೆ ನೀವು ಮಾಡ್ತಿರ್ತಕ್ಕಂತಹ ಅವಮಾನ. ಯಾಕೆಂದ್ರೆ ನೀವು ಹೇಳಿದ್ದೇನು ಅಂದರೆ ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರನೇ ಸರ್ಕಾರ ಅಂತ ಹೇಳ್ತಾ ಇದ್ರಿ. ಎಜುಕೇಷನ್ ಕೊಡ್ರಿ, ಸ್ಕಿಲ್ ಕೊಡ್ರಿ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಒಂದು ಕೆಲಸ ಆಗ್ತಿಲ್ಲ, ಜನ ಸಾಯ್ತಾ ಇದ್ದಾರೆ, ಮಳೆ ಬಂದು ಆದರೂ ಸಹ ನೀವು ಹೋಗ್ತಾ ಇಲ್ಲ.